ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತು ನಿಮ್ಮ ಹತ್ರ ನಾನು 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಟಾಪಿಕ್ ಅಲ್ಲಿ ಡಿ ಬಿಯರ್ಸ್ನ ಡೈಮಂಡ್ ಮೋನೋಪಲಿ ಮುಗ್ದಿದ್ ಹೇಗೆ, ಮತ್ತೆ ಲ್ಯಾಬ್ ಗ್ರೋನ್ ಡೈಮಂಡ್ಗಳು ಯಾಕೆ ಈಗ ಇಷ್ಟು ಫೇಮಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇನ್ನು ಎರಡನೇ ಟಾಪಿಕ್ ಅಲ್ಲಿ ಚಿನ್ನದ ಬೆಲೆ ಗಗನಕ್ಕೇರ್ತಿದೆ, ಆದ್ರೆ ಜನ ಒಡವೆ ತಗೊಳ್ಳೋದನ್ನ ಕಡಿಮೆ ಮಾಡಿದ್ದಾರೆ. ಹಾಗಾದ್ರೆ ಇದ್ರ ಹಿಂದಿನ ಅಸಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು ಮಂಗಳವಾರ 5th ಆಗಸ್ಟ್. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಒಂದು ಕಾಲದಲ್ಲಿ ಜಗತ್ತನ್ನೇ ಆಳಿದ್ದ ಈ ಡೈಮಂಡ್ ಸಾಮ್ರಾಜ್ಯ ಹೇಗ್ ಕುಸಿತಿದೆ ಅಂತ ನೋಡೋಣ. ನೋಡಿ, ಕತೆ ಶುರುವಾಗೋದು 19ನೇ ಶತಮಾನದ ಕೊನೆಯಲ್ಲಿ. ಪಾರ್ಟ್ 1 ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ತಾ ಇದ್ದೀನಿ. ದ ರೈಸ್ ಆಫ್ ಡಿ ಬಿಯರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದರ ಉದಯ ಹೇಗಾಯ್ತು ಅಂತ. 1870 ನಾವು ನೋಡಿದಾಗ ಡೈಮಂಡ್ ತುಂಬಾನೇ ರೇರ್ ಆಗಿತ್ತು. ಹೆಚ್ಚಾಗಿ ನಾವು ನೋಡಿದಾಗ ಭಾರತ ಮತ್ತೆ ಬ್ರೆಜಿಲ್ ನಲ್ಲಿ ಮಾತ್ರ ಸಿಗ್ತಾ ಇದ್ದಿದ್ದು. ಆದ್ರೆ ಸೌತ್ ಆಫ್ರಿಕಾದ ಈ ಕಿಂಬೆರ್ಲಿಯಲ್ಲಿ ದೊಡ್ಡ ಡೈಮಂಡ್ ನಿಕ್ಷೇಪಗಳು ಸಿಕ್ಕದ್ಮೇಲೆ ಎಲ್ಲವೂ ಕೂಡ ಬದಲಾಯಿತು. ಇದ್ದಕ್ಕಿದ್ದ ಹಾಗೆ ಟನ್ ಗಟ್ಲೆ ಡೈಮಂಡ್ ಸಿಗೋಕೆ ಶುರುವಾಯಿತು, ಗೊತ್ತಾ? ಆದ್ರೆ ಇಲ್ಲೊಂದು ಸಮಸ್ಯೆ ಇತ್ತು ನೋಡಿ. ಡೈಮಂಡ್ ನ ಬೆಲೆ ಇರೋದು ಅದು ಅಪರೂಪ ಅನ್ನೋ ಕಾರಣಕ್ಕೆ ಮಾತ್ರ. ಹಾಲು ಅಥವಾ ಈ ಒಂದು ಆಟ ಸಾಮಾನುಗಳಿರುತ್ತೆ ಗೊತ್ತಾ, ಅದೇ ತರ ಅದಕ್ಕೆ ಬೆಲೆ ಉಪಯೋಗನೇ ಇರೋದಿಲ್ಲ. ಹೀಗಾಗಿ ನಾವು ನೋಡಿದಾಗ ಟನ್ ಗಟ್ಲೆ ಸಿಗೋಕೆ ಶುರುವಾದ್ರೆ ಅದರ ಬೆಲೆನೂ ಕೂಡ ಬಿದ್ದೋಗಲ್ವಾ? ಸಿಸಿಲ್ ರೋಡ್ಸ್ ನೇತೃತ್ವದ ಬ್ರಿಟಿಷ್ ಹಣಕಾಸುದಾರರಿರ್ತಾರೆ ಗೊತ್ತಾ, ಅವರ ಒಂದು ಗ್ರೂಪ್ ಇದನ್ನ ಗಮನಿಸ್ತು, ಅಂದ್ರೆ ತುಂಬಾ ಕ್ಲೋಸ್ ಆಗಿ. ಸೊ 1888 ಅಲ್ಲಿ ನಾವು ನೋಡಿದಾಗ ಅವರ ಡೈಮಂಡ್ ಗಳನ್ನ ಏನ್ ಮಾಡಿದ್ರು ಅಂದ್ರೆ ಕೃತಕವಾಗಿ ಅಪರೂಪದ ವಸ್ತು ಆಗಿರೋ ತರ ಒಂದು ಹೊಸ ಕಂಪನಿಯನ್ನ ಶುರು ಮಾಡ್ಕೊಂಡ್ರು. ಹಾಗೇನೆ ಬಂದಿದ್ದು ಡಿ ಬಿಯರ್ಸ್ ಕನ್ಸಾಲಿಡೇಟೆಡ್ ಮೈನ್ಸ್ ಉಟ್ಕೊಂಡಿದ್ದು ನೋಡಿ. ಇರೋ ಕೊರತೆಯನ್ನ ಸೃಷ್ಟಿಸೋದಕ್ಕೇನೆ ಅವ್ರು ಏನ್ ಮಾಡ್ತಾರೆ, ಒಂದು ಗ್ಲೋಬಲ್ ಕಾರ್ಟೇಲ್ ನ ಸೃಷ್ಟಿಸೋದಕ್ಕೆ ಹೊರಟ್ರು. ನೋಡಿ, ಇಲ್ಲಿ ಗೊತ್ತಾಗದೇನ್ ಗೊತ್ತಾ, ಅವ್ರು ಮಾಡೋ ಗಣಿಗಳಿಂದ ಹಿಡಿದು ಕಟಿಂಗ್, ಪಾಲಿಶಿಂಗ್ ಮತ್ತೆ ಕೊನೆಯ ಮಾರಾಟ ಮಾಡೋದ್ರಿಗೂ ಕೂಡ ಪೂರ್ತಿ ಸಪ್ಲೈ ಚೈನ್ ನ ತಮ್ಮ ಕಂಟ್ರೋಲ್ಗೆ ತಗೊಂಡ್ರು. ಇದನ್ನ ನಾವು ಸೆಂಟ್ರಲ್ ಸೆಲ್ಲಿಂಗ್ ಆರ್ಗನೈಸೇಷನ್ಸ್ ಅನ್ನೋ ಒಂದೇ ಮಾರಾಟದ ಚಾನೆಲ್ ಮುಖಾಂತರ ಎಲ್ಲವನ್ನೂ ಕೂಡ ಇವರೇ ನಿರ್ವಹಿಸ್ತಾ ಇದ್ದಿದ್ದು. ಅಂದ್ಹಾಗೆ ಆ ನಿಲುಗಡೆಯಲ್ಲಿ ಒಂದು ಗುಜರಾತ್ನ ಸೂರತ್ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಡೈಮಂಡ್ ಕಟಿಂಗ್ ನ ಪ್ರಪಂಚದ ರಾಜಧಾನಿ ಅಂತ ಗೊತ್ತಾಗುತ್ತೆ. ಪ್ರಪಂಚದ ಎಲ್ಲಾ ಡೈಮಂಡ್ ಗಳ 90% ಹೆಚ್ಚು ಸೂರತ್ ನಲ್ಲೇ ಕಟ್ ಮತ್ತೆ ಪಾಲಿಶ್ ಆಗೋದು. 1929 ರಲ್ಲಿ ನೀವು ನೋಡಿದಾಗ ಆರ್ನೆಸ್ಟ್ ಓಪನ್ ಹೈಮರ್ ಅನ್ನೋರು ಡಿ ಬಿಯರ್ಸ್ ನ ಕಂಟ್ರೋಲ್ಗೆ ತಗೊಂಡ್ರು. ಇವರು ಮೈನಿಂಗ್ ಜಾಯಿಂಟ್ ಆಂಗ್ಲೋ ಅಮೆರಿಕನ ಸ್ಥಾಪಕರು ಕೂಡ. ಅವರ ನೇತೃತ್ವದಲ್ಲಿ ಏನಾಗುತ್ತೆ, ಡಿ ಬಿಯರ್ಸ್ ಪ್ರಪಂಚದ ಡೈಮಂಡ್ ಪೂರೈಕೆಯ ಅಂದ್ರೆ 90% ಕಂಟ್ರೋಲ್ ಮಾಡ್ತಿತ್ತು. ಮತ್ತೆ ಅದು ಕೂಡ ಆ ಒಂದು ಪೂರೈಕೆಯನ್ನ ಕೊರತೆ ಇರುತ್ತೆ ಗೊತ್ತಾ, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೇನೆ ತುಂಬಾ ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡ್ತಿತ್ತು. ಇದು ಜಾಸ್ತಿ ಹೋಗ್ತಾ ಇದ್ದ ಹಾಗೇನೆ, ಅಂದ್ರೆ ಟು ಬಿ ಹಾನೆಸ್ಟ್ಲಿ ಏನ್ ಗೊತ್ತಾಗತ್ತೆ, ಅದು ಡೈಮಂಡ್ ಗಳನ್ನ ಸಂಗ್ರಹ ಮಾಡ್ತಿತ್ತು ಅಂತ. ಇದರ ಪರಿಣಾಮವಾಗಿ ಬೆಲೆಗಳು ಹೆಚ್ಚು ಕಡಿಮೆ ಎಂದಿಗೂ ಕೂಡ ಬೀಳ್ತಾನೆ ಇರ್ಲಿಲ್ಲ. ಆದ್ರೆ ಸಪ್ಲೈ ಕಂಟ್ರೋಲ್ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಡೈಮಂಡ್ ಗೆ ಒಂದು ಕಥೆಯನ್ನ ಕಟ್ಬೇಕಿತ್ತು. ಮತ್ತೆ ಅಲ್ಲೇ ನೋಡಿ ಹುಟ್ಟಿದ್ದು ಡಿ ಬಿಯರ್ಸ್ ನ ಅಸ್ತಿತ್ವಕ್ಕೆ ಕಾರಣವಾದ್ರ ಆ ಒಂದು ಮಾತು, ಆ ಡೈಮಂಡ್ ಇಸ್ ಫಾರ್ ಎವರ್ ಅಂತ. 1938 ಅಲ್ಲಿ ನಾವು ನೋಡಿದಾಗ ಡಿ ಬಿಯರ್ಸ್ ಒಂದು ಮಾರ್ಕೆಟಿಂಗ್ ಕ್ಯಾಂಪೇನ್ ನ ಶುರು ಮಾಡ್ಕೊಳ್ತು. ಅದರ ಐಡಿಯಾ ತುಂಬಾನೇ ಸಿಂಪಲ್ ಬಿಡಿ. ಡೈಮಂಡ್ಗಳು ಕೇವಲ ಕಲ್ಲುಗಳು ಮಾತ್ರ ಅಲ್ಲ, ಅವು ಪ್ರೀತಿ ಮತ್ತೆ ಜೀವನ ಪರ್ಯಂತನೂ ಕೂಡ ಅಂದ್ರೆ ಒಂದು ಕಮಿಟ್ಮೆಂಟ್ ನ ಕೊಡುವಂತಹ ಸಂಕೇತ ಅಂತ. ನಿಮ್ಮ ಪ್ರೀತಿಯನ್ನ ಸಾಬೀತು ಪಡಿಸ್ಕೊಳ್ಬೇಕು ಅಂತಂದ್ರೆ, ಅಂದ್ರೆ ಒಬ್ಬ ಹುಡುಗ ತಗೊಳ್ಳಿ ಅಥವಾ ಹುಡುಗಿ ತಗೊಳ್ಳಿ, ಈಗ ಏನ್ ಮಾಡ್ತಾರೆ, ಅವ್ರ ಪ್ರೀತಿಯ ಒಂದು ಸಂಕೇತ ಮಾಡ್ಕೊಳ್ಬೇಕು ಅಂತಂದ್ರೆ ಡೈಮಂಡ್ ನ ಗಿಫ್ಟ್ ಮಾಡ್ತಾರೆ ಅಲ್ವಾ. ಅದೇ ರೀತಿ ಒಂದ್ 2 ತಿಂಗಳು ಸಂಬಳ ಹಾಳಾದ್ರೂ ಕೂಡ ಪರವಾಗಿಲ್ಲ, ಅದನ್ನ ಅವರು ಸಂಗ್ರಹಣೆ ಮಾಡ್ಕೊಂಡು ನಿಶ್ಚಿತಾರ್ಥಕ್ಕಾದ್ರೂ ಆ ಒಂದು ಡೈಮಂಡ್ ಉಂಗ್ರ ಪ್ರೆಸೆಂಟ್ ಮಾಡೋದ್ರಿಂದ ಈ ಒಂದು ರಿಲೇಶನ್ಶಿಪ್ ಕಮಿಟ್ಮೆಂಟ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ ತಾನೆ. ಈ ಪ್ರೀತಿಗೆ ಸಂಬಂಧಪಟ್ಟ ಈ ಐಡಿಯಾವನ್ನೇ ಜನರ ತಲೆಯಲ್ಲಿ ಇವರು ಕೂರಿಸಿದ್ದು. ಅಂದ್ರೆ ಡಿ ಬಿಯರ್ಸ್ ಮೂವಿ ಸ್ಟಾರ್ಸ್ ಮತ್ತೆ ಮ್ಯಾಗಝಿನ್ ಆಡ್ಸ್ ಮೇಲೆ ಕೊಟ್ಟ ಅಂದ್ರೆ ಅತ್ಯಂತ ಖರ್ಚನ್ನ ನೋಡಿದಾಗ ಇಲ್ಲಿ ಕೋಟ್ಯಾಂತರ ರೂಪಾಯಿ ಇವರು ಇನ್ವೆಸ್ಟ್ ಮಾಡಿದ್ರು. ಇದಕ್ಕೊಂದು ಮಾಸ್ ಸೈಕಾಲಜಿಯನ್ನ ಬಳಸ್ಕೊಂಡ ಅದ್ಭುತವಾದ ಪ್ಲಾನ್ ಕೂಡ ಆಗಿತ್ತು. ಅಂದ್ರೆ ಅದು ಭರ್ಜರಿಯಾಗಿ ಸಕ್ಸಸ್ಫುಲ್ ಆಯ್ತು ಕೂಡ. ಅಂದ್ರೆ ತಲೆಮಾರುಗಳ ಕಾಲ ನೀವು ನೋಡಿದಾಗ ಪ್ರಪೋಸ್ ಮಾಡೋಕೆ ಡೈಮಂಡ್ ಉಂಗುರವೇ ಸರಿ ಅನ್ನೋ ಭಾವನೆ ಬಂತು ಗೊತ್ತಾ. ಅಂದ್ರೆ ಪ್ರತಿ ಸಲ ಹಾಗಾದಾಗ ಡಿ ಬಿಯರ್ಸ್ಗೆ ಇನ್ನೊಂದು ಸೇಲ್ ಆಗ್ತಿತ್ತು. ಪಾರ್ಟ್ 2, ಲ್ಯಾಬ್ ಗ್ರೋನ್ ಡೈಮಂಡ್ಗಳು. ಡಿ ಬಿಯರ್ಸ್ ಅಂದ್ರೆ ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ನೋಡಿದಾಗ ಸೃಷ್ಟಿ ಮಾಡಿದಂತಹ ಕೊರತೆಯ ಕಥೆಯನ್ನ ಇನ್ನೊಂದು ಅಂದ್ರೆ ಕೃತಕ ಆವಿಷ್ಕಾರವೇ ಮುಗಿಸ್ಬಿಟ್ಟಿತ್ತು. 1954 ಅಲ್ಲಿ ಜನರಲ್ ಎಲೆಕ್ಟ್ರಿಕ್ ನ ಲ್ಯಾಬ್ ನಲ್ಲಿ ಹೋವಾರ್ಡ್ ಟ್ರೇಸಿ ಹಾಲ್ ಅನ್ನೋ ಒಂದು ಯುವ ವಿಜ್ಞಾನಿ ಏನ್ ಮಾಡ್ತಾರೆ, ಲ್ಯಾಬ್ ನಲ್ಲೇ ಡೈಮಂಡ್ ಅನ್ನ ತಯಾರಿಸಿ ಇತಿಹಾಸವನ್ನೇ ಕ್ರಿಯೇಟ್ ಮಾಡಿದ್ರು. ಅವು ಸಣ್ಣ ಅಂದ್ರೆ ಗರಗಸದ ಡೈಮಂಡ್ ಗಳಾಗಿದ್ರು ಕೂಡ ನಿಸ್ಸಂದೇಹವಾಗಿ ಡೈಮಂಡ್ ಗಳೇ ಅಂತ ಕನ್ಫರ್ಮ್ ಆಯಿತು.
ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನಾವು ನೋಡಿದಾಗ ಅವರು ಭೂಮಿ ಒಳಗಿನ ಅತಿ ಹೆಚ್ಚು ಅಂದ್ರೆ ಪ್ರೆಷರ್ ಮತ್ತೆ ಶಾಖವನ್ನ ಲ್ಯಾಬ್ ನಲ್ಲೇ ಸೃಷ್ಟಿ ಮಾಡಿ ಡೈಮಂಡ್ ಅನ್ನ ಮಾಡಿದ್ರು. ಆದ್ರೆ ಆ ರೀತಿ ಮಾಡಿದ ಡೈಮಂಡ್ಗಳು ಸಣ್ಣದಾಗಿ ಅಂದ್ರೆ ಹಳದಿ ಕಂದು ಬಣ್ಣದಲ್ಲಿ ಇರ್ತಾ ಇತ್ತು. ಅಂದ್ರೆ ಈ ಒಂದು ಕೈಗಾರಿಕಾ ಬಳಕೆಗೆ ಸರಿಯಾಗಿರ್ಬೋದು, ಆದ್ರೆ ಮದುವೆ ಉಂಗುರಗಳಿಗೆ ಅಸಹ್ಯವಾಗಿ ಕಾಣ್ತಾ ಇತ್ತು. ಆದ್ರೆ ಕಾಲಕ್ರಮೇಣ ನಾವು ನೋಡಿದಾಗ ಟೆಕ್ನಾಲಜಿ ಅದ್ಭುತವಾಗಿ ಸುಧಾರಣೆ ಆಗಿದ್ರಿಂದ 2000ರ ದಶಕದಲ್ಲಿ ಕೆಮಿಕಲ್ ವ್ಯಾಪರ್ ಡೆಪೋಸಿಷನ್ ಅನ್ನೋ ಒಂದು ಹೊಸ ಪ್ರಾಸೆಸ್ ಕೂಡ ಬಂತು. ಇದರಿಂದ ಏನಾಯ್ತು, ನೆಲದಿಂದ ಅಗದು ತೆಗೆದ ಡೈಮಂಡ್ಗಳಿಗೆ ಸೈಜ್ ಮತ್ತೆ ಕ್ವಾಲಿಟಿಯಲ್ಲಿ ಕಾಂಪಿಟಿಷನ್ ಕೊಡುವಂತಹ ಡೈಮಂಡ್ಗಳನ್ನು ಕೂಡ ಸೃಷ್ಟಿ ಮಾಡಬಹುದಾಗಿತ್ತು. 2010ರ ದಶಕದ ಕೊನೆಯ ಹೊತ್ತಿಗೆ ನೀವು ನೋಡಿದಾಗ ಕಂಪನಿಗಳು ವಾರಗಳಲ್ಲೇ ಹೈ ಕ್ವಾಲಿಟಿ ಡೈಮಂಡ್ಗಳನ್ನ ಮಾಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವು ಬಿಡಿ. ಇದರಿಂದ ಗೊತ್ತಾಗೋದು ಏನ್ ಗೊತ್ತಾ, ಬೆಲೆಗಳ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸ್ತೋಯ್ತು ಅಂತ. ಇನ್ನು 2016ರಲ್ಲಿ ನೀವು ನೋಡೋದಾದ್ರೆ ಒಂದು ಕ್ಯಾರೆಟ್ ಲ್ಯಾಬ್ ಗ್ರೋನ್ ಡೈಮಂಡ್ ನ ಬೆಲೆ ಸುಮಾರು $5,400 ಇತ್ತು ಅಂತ. ಅಂದ್ರೆ 2024ರ ಹೊತ್ತಿಗೆ ಅದೇ ಕಲ್ಲಿನ ಬೆಲೆ ಸುಮಾರು $1,300 ಬಂದಿದೆ. ಅಂದ್ರೆ ಗಣಿಗಾರಿಕೆ ಮಾಡಿದ ಡೈಮಂಡ್ಗಳಲ್ಲಿ ಅಂದ್ರೆ ಮೈಂಡ್ ಡೈಮಂಡ್ಸ್ ಅಂತ ಹೇಳ್ತೀವಿ ಗೊತ್ತಾ, ಇಂತಹ ಕುಸಿತ ಬಂದೇ ಇರಲಿಲ್ಲ. ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಡಿ ಬಿಯರ್ಸ್ ನ ಶವಪೆಟ್ಟಿಗೆಗೆ ಅಂದ್ರೆ ಲ್ಯಾಬ್ ಗ್ರೋನ್ ಡೈಮಂಡ್ ಗಳಿಗೆ ತಮ್ಮದೇ ಆದ ಕತೆ ಸಿಕ್ಕಾಗ ವಿಪರ್ಯಾಸ ಏನ್ ಗೊತ್ತಾ, ಡಿ ಬಿಯರ್ಸ್ ನ ಡೈಮಂಡ್ಗಳು ಏನ್ ಆಗಿರ್ಲಿಲ್ವೋ ಅದನ್ನೇ ಇವರು ತಮ್ಮ ಸೆಲ್ಲಿಂಗ್ ಪಾಯಿಂಟ್ ಅನ್ನ ಮಾಡ್ಕೊಂಡ್ರು. ಡಿ ಬಿಯರ್ಸ್ ಅಂದ್ರೆ ಅನೈತಿಕ ಗಣಿಗಾರಿಕೆ ಮಾಡ್ಕೊಂಡಾಗ ಅಲ್ಲಿ ಡೌನ್ ಫಾಲ್ ಅನ್ನ ಅವರು ನೋಡ್ಕೊಂಡಿದ್ರು. ಹಾಗಾಗಿ ಲ್ಯಾಬ್ ಗ್ರೋನ್ ಉಂಗುರಗಳನ್ನ ಅಂದ್ರೆ ಒಂದು ಎಥಿಕಲ್, ಎಕೋ ಫ್ರೆಂಡ್ಲಿ ಮತ್ತೆ ತುಂಬಾ ಕಡಿಮೆ ಆಯ್ಕೆಯಾಗಿಯೂ ಕೂಡ ಇದನ್ನ ಬಿಂಬಿಸಿದ್ರು. ಪ್ರಪಂಚದ ಅತಿ ದೊಡ್ಡ ಡೈಮಂಡ್ ಕನ್ಸ್ಯೂಮರ್ ನೀವು ನೋಡಿದಾಗ ಅದರ ಮಾರ್ಕೆಟ್ ಆದ US ಇಲ್ಲಿ ಜಾಸ್ತಿ ನಡೆಯುತ್ತೆ. ಈ ಕಥೆಯನ್ನ ತುಂಬಾ ಎಕ್ಸೈಟ್ಮೆಂಟ್ ಇಂದ ಅವರು ಒಪ್ಕೊಂಡ್ರು. 2023ರ ಸರ್ವೆ ಪ್ರಕಾರ ನೀವು ನೋಡಿದಾಗ ಹೆಚ್ಚು ಕಡಿಮೆ ಅರ್ಧದಷ್ಟು ಅಮೆರಿಕನ್ ಈ ನಿಶ್ಚಿತಾರ್ಥಗಳು ಏನೆಲ್ಲ ಇದೆ ಗೊತ್ತಾ, ಅಂದ್ರೆ ಅಲ್ಲಿ ಮದುವೆ ಆಗೋ ಟೈಮಲ್ಲಿ ಆಗುವಂತಹ ಎಂಗೇಜ್ಮೆಂಟ್ಸ್ ಗಳಲ್ಲಿ ಈಗ ಈ ಲ್ಯಾಬ್ ಗ್ರೋನ್ ಕಲ್ಲುಗಳನ್ನ ಹೊಂದ್ಕೊಂಡಿತ್ತು ಅಂತ. ಅಂದ್ರೆ ಇದೇ ರಿಂಗ್ಸ್ ಗಳನ್ನ ಯೂಸ್ ಮಾಡ್ತಿದ್ರು. ಅಮೆರಿಕ ಸಾಲದು ಅಂತ ಚೈನೀಸ್ ಕೂಡ ಇದ್ರ ಹಿಂದೆ ಬಿದ್ರು. ಅಂದ್ರೆ ಕಾಂಪಿಟೇಷನ್ ಮತ್ತೆ ಇದರ ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು. ಹೀಗಿರ್ಬೇಕಾದ್ರೆ ಡೈಮಂಡ್ಗಳು ಅಪರೂಪದ ವಸ್ತುವಾಗಿ ಉಳಿಲಿಲ್ಲ. ಡಿ ಬಿಯರ್ಸ್ ಇದಕ್ಕೆ ಏನ್ ಮಾಡ್ಬೇಕಾಗಿತ್ತು, ಪ್ರತಿಕ್ರಿಯಿಸಬೇಕಾಗಿತ್ತು ಅಲ್ವಾ. ಆದ್ರೆ ಅವರು ಕಾಂಪೀಟ್ ಮಾಡೋ ಬದಲು ಈ ಹೊಸ ಡೈಮಂಡ್ ಗಳನ್ನ ಫೇಕ್ ಅಥವಾ ಸಿಂಥೆಟಿಕ್ ಅಂತ ಕರೆದ್ರು. ಅವುಗಳ ಮರ್ಯಾದೆ ತೆಗೆಯೋದಕ್ಕೆ ಇವರೇ ಮುಂದೆ ಬಂದಿದ್ದು. 2018ರಲ್ಲಿ ಡಿ ಬಿಯರ್ಸ್ ತನ್ನದೇ ಆದ ಒಂದು ಲ್ಯಾಬ್ ಗ್ರೋನ್ ಬ್ರ್ಯಾಂಡ್ ಅಂದ್ರೆ ಲೈಟ್ ಬಾಕ್ಸ್ ನ ಲಾಂಚ್ ಮಾಡ್ತು. ಅವರ ಪ್ಲಾನ್ ನ ನೀವು ನೋಡಿದಾಗ ತುಂಬಾ ಕಡಿಮೆಯ ಅಂದ್ರೆ ಲ್ಯಾಬ್ ಗ್ರೋನ್ ಕಲ್ಲುಗಳಿಂದ ಮಾರುಕಟ್ಟೆಯನ್ನ ಒಂದು ತುಂಬಿದ ಬೆಲೆಗಳಾಗಿ ಅಂದ್ರೆ ಕೆಳಗೆ ತಗೊಂಬಂತು ಅಂತ. ತಮ್ಮ ಒಂದು ಗಣಿಗಾರಿಕೆನ ನೀವು ನೋಡೋದಾದ್ರೆ ಇಲ್ಲಿ ಮಾಡಿದ ಡೈಮಂಡ್ ಗಳ ಎಕ್ಸ್ಕ್ಲೂಸಿವಿಟಿ ಏನಿರುತ್ತೆ ಅಲ್ವಾ, ಅದನ್ನ ಉಳಿಸ್ಕೊಳ್ತು ಅಂತ ಗೊತ್ತಾಗತ್ತೆ. ಆದ್ರೆ ಆ ಪ್ಲಾನ್ ಅದ್ಭುತವಾಗಿ ಫೇಲ್ಯೂರ್ ಆಗೋಯ್ತು. ಈ ಮಧ್ಯೆ ಲ್ಯಾಬ್ ಗ್ರೋನ್ ಡೈಮಂಡ್ ಗಳು ಅಂದ್ರೆ ಡೈಮಂಡ್ ಸಪ್ಲೈ ಚೈನ್ ಮೇಲಿನ ಡಿ ಬಿಯರ್ಸ್ ಕಂಟ್ರೋಲ್ ಅನ್ನು ಕೂಡ ಎಲ್ಲೋ ಒಂದ್ ಕಡೆ ಕಿಲ್ ಮಾಡ್ತಾ ಇತ್ತು ನೋಡಿ. ಚೈನಾನ ನೀವು ನೋಡಿದಾಗ ಲ್ಯಾಬ್ ಗ್ರೋನ್ ಡೈಮಂಡ್ ಉತ್ಪಾದನೆಯಲ್ಲೂ ಕೂಡ ಒಂದು ಪ್ರಬಲ ಶಕ್ತಿಯನ್ನ ತಗೊಂಡಿದೆ. ಸೂರತ್ ಕೂಡ ಈ ಬದಲಾವಣೆಗೂ ಕೂಡ ಹೊಂದ್ಕೊಂಡಿದೆ. ಈಗ ಲ್ಯಾಬ್ ಗ್ರೋನ್ಡ್ ಡೈಮಂಡ್ ಗಳ ಅತಿ ದೊಡ್ಡ ಪಾಲಿಶಿಂಗ್ ಸೆಂಟರ್ ಕೂಡ ಸೂರತ್ ಆಗಿರೋದು. ಈಗ ಡೈಮಂಡ್ ಗಳು ಕೈಗೆಟುಕುವ ಒಂದು ಲಕ್ಸುರಿ ಲೈಫ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೆ. ಡಿ ಬಿಯರ್ಸ್ ಅಷ್ಟೊಂದು ಅಂದ್ರೆ ಒಂದು ಕೇರ್ಫುಲ್ ಆಗಿ ನಡೆದಿದಂತಹ ದಾರಿ ಏನಿದೆ ಅಲ್ವಾ, ಅದು ಮುಖ್ಯ ಆಗಿಲ್ಲ ಅನ್ನೋದನ್ನ ತೋರ್ಸೋದು. ಇದರಿಂದ ಏನ್ ಗೊತ್ತಾಗತ್ತೆ, ಡಿ ಬಿಯರ್ಸ್ ನ ಸಂಕಷ್ಟದ ಆರಂಭ ಅಷ್ಟೇ ಅಂತ ಗೊತ್ತಾಗತ್ತೆ. ಪಾರ್ಟ್ 3 ನಾವು ಏನ್ ನೋಡ್ತೀವಿ ಗೊತ್ತಾ, ಡಿ ಬಿಯರ್ಸ್ ಯಾವ ರೀತಿ ಅಂದ್ರೆ ಕೊನೆಗೊಂಡು ಅಂತ ನೋಡಿ. ಈ ಬದಲಾಗ್ತಿರೋ ಬೇಡಿಕೆನ ನೀವು ನೋಡೋದಾದ್ರೆ ಡಿ ಬಿಯರ್ಸ್ ನ ಒಂದು ಕಷ್ಟದ ಸ್ಥಿತಿಯಲ್ಲಿ ತಗೊಬಂದ್ಕೊಡ್ತು. ಹೀಗೆ ಡಿ ಬಿಯರ್ಸ್ಗೆ ಶಕ್ತಿ ಕೊಟ್ಟಿದ್ದ ಅಂದ್ರೆ ಅದೇ ನಿಯಂತ್ರಿತ ಈ ಒಂದು ಸಪ್ಲೈ ಅಂತ ಹೇಳ್ತೀವಿ ಗೊತ್ತಾ, ಆ ಸ್ಟ್ರಾಟಜಿನೂ ಕೂಡ ಇಲ್ಲಿ ಒಂದು ವೀಕ್ನೆಸ್ ಆಗಿ ನೋಡಲಾಯಿತು. ಚೈನಾ ಅವರ ಅತಿ ದೊಡ್ಡ ಮಾರ್ಕೆಟ್ಸ್ ಗಳಲ್ಲಿ ಒಂದಲ್ವಾ, ಇನ್ನೂ ಒಂದು ಆರ್ಥಿಕ ಹಿಂಜರಿತೆಯನ್ನು ಕೂಡ ಅವರು ಹಿಂದೆ ಮುಂದೆ ನೋಡ್ತಾ ಇದ್ರು. ಹಾಗಾಗಿ ಡಿ ಬಿಯರ್ಸ್ ಬೆಲೆ ಕಡಿಮೆ ಮಾಡದೆ ತಮ್ಮ ಡೈಮಂಡ್ ಗಳು ಏನಿರುತ್ತೆ ಅದನ್ನ ಮಾರಾಟ ಮಾಡಕ್ ಆಗ್ತಾನೆ ಇರಲಿಲ್ಲ. ಬದಲಿಗೆ ಅವ್ರು ಏನ್ ಮಾಡಿದ್ರು, ಅವು ಅಂದ್ರೆ ಈ ಒಂದು ರಾ ಮೆಟೀರಿಯಲ್ ಗಳು ಏನಿರುತ್ತೆ ಮತ್ತೆ ಡೈಮಂಡ್ ಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಶುರು ಮಾಡ್ಕೊಂಡ್ರು. ಆದ್ರೆ ಈ ಬಾರಿ ಕನ್ಸ್ಯೂಮರ್ ಅಭಿರುಚಿಗಳು ಏನಾಗಿತ್ತು, ಲ್ಯಾಬ್ ಗ್ರೋನ್ ರತ್ನಗಳ ಪರವಾಗಿ ಬದಲಾಗೋಯ್ತು. ಅಂದ್ರೆ ಯಾರು ಕೂಡ ಈ ಡೈಮಂಡ್ ನ ಬಯಸ್ತಿರ್ಲಿಲ್ಲ, ಪ್ರತಿಯೊಬ್ಬರನ್ನು ಕೂಡ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಗಳು ಬೇಕು ಅಂತ ಹೇಳ್ತಾ ಇದ್ರು. ಈ ಮಧ್ಯೆ ಇನ್ನೊಬ್ಬ ಸ್ಟೇಕ್ ಹೋಲ್ಡರ್ ನ ನೀವು ನೋಡಿದಾಗ ಅವರು ಕೂಡ ತುಂಬಾ ದೃಢವಾಗಿ ದಕ್ಷಿಣ ಆಫ್ರಿಕಾದ ಈ ಒಂದು ಬಾಟ್ಸ್ವಾನ್ ಅಂತ ಇರುತ್ತೆ ಗೊತ್ತಾ, ಆ ರಾಷ್ಟ್ರದ ಮೇಲೆ ಇದ್ದಿದ್ದು. ಇನ್ನು ಬಾಟ್ಸ್ವಾನ್ ಯಶಸ್ವಿಯ ಒಂದು ಅಭಿವೃದ್ಧಿಗೆ ಏನಾಗತ್ತೆ ಅಂದ್ರೆ ಡೈಮಂಡ್ ಗಣಿಗಳಿಂದಲೇ ಜಾಸ್ತಿ ಹಣ ಬರ್ತಿದ್ದು. ಇನ್ನು ಈ ದೇಶನ ನೀವು ನೋಡಿದಾಗ ಡಿ ಬಿಯರ್ಸ್ ನ ಡೈಮಂಡ್ ಗಳ ಸುಮಾರು 70% ಕಂಪ್ಲೀಟ್ ಮಾಡ್ತಿದ್ರು. ಮತ್ತೆ ಅದರ GDPಯ ಸುಮಾರು 1/3 ಭಾಗ ಡೈಮಂಡ್ ಈ ಒಂದು ಇಂಡಸ್ಟ್ರಿಯಿಂದನೇ ಬರ್ತಾ ಇದ್ದಿದ್ದು. ಡೈಮಂಡ್
ಡೈಮಂಡ್ ಮಾರ್ಕೆಟ್ ಬಿದ್ದ ಹಾಗೆ ಅಂದ್ರೆ ಬಾಟ್ಸ್ವಾನಾದ ಆರ್ಥಿಕ ಸಿಚುವೇಶನ್ ಕೂಡ ಬಿದ್ದೋಯ್ತು. ಇನ್ನು ರಾಜಕೀಯದಲ್ಲಿ ಈ ಒಂದು ಟೆನ್ಷನ್ ಜಾಸ್ತಿ ಆಗೋಯ್ತು. ಕಳೆದ ವರ್ಷ ಅಂದ್ರೆ ಲೇಟ್ 2024ರಲ್ಲಿ ನೀವು ನೋಡೋದಾದ್ರೆ ಒಂದು ಐತಿಹಾಸಿಕ ಬದಲಾವಣೆಗೂ ಕೂಡ ಕಾರಣ ಆಯಿತು. ಇನ್ನು ಫ್ರೀಡಮ್ ಬಂದಾದ್ಮೇಲೆ ಬಾಟ್ಸ್ವಾನಾದ ಆಡಳಿತ ಕೂಡ ಎಲ್ಲೋ ಒಂದ್ ಕಡೆ ಏರುಪೇರು ಕಂಡು ಬಂತು ಅಂತ ಗೊತ್ತಾಗುತ್ತೆ. ಇದ್ರಲ್ಲಿ ಗೊತ್ತಾಗೋದೇನು, ಡಿ ಬಿಯರ್ಸ್ ವಿರುದ್ಧ ಯಾರು ಕೂಡ ಮುಂದೆ ಬರ್ತಿರ್ಲಿಲ್ಲ. ಹಾಗೇನೆ ಬಾಟ್ಸ್ವಾನಾ ತನ್ನ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಈ ಒಂದು ಗಣಿಗಾರಿಕೆ ಕಾರ್ಯಾಚರಣೆ ಅಂತ ಹೇಳ್ತೀವಿ ಗೊತ್ತಾ, ಅದ್ರ ಮೇಲೆ ಜಾಸ್ತಿ ಕಂಟ್ರೋಲ್ ಅನ್ನ ತಗೊಳ್ತಾ ಇತ್ತು. ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನಿರುತ್ತೆ ಅದನ್ನ ನೋಡ್ಕೊಂಡು ಇವರು ಕೂಡ ಒಂದು ಒಳ್ಳೆ ಆಡಳಿತವನ್ನ ನಡೆಸ್ತಾ ಇದ್ರು. ಹಾಗಾದ್ರೆ ಡಿ ಬಿಯರ್ಸ್ ತನ್ನ ಕೆಲಸವನ್ನ ಸರಿಯಾಗಿ ಮಾಡ್ತಿಲ್ಲ, ಬಹುಶಃ ನಾವೇ ಅದನ್ನ ಟೇಕ್ ಓವರ್ ಮಾಡಿ ನಾವೇ ಮಾರಾಟ ಮಾಡ್ಬೇಕು ಅಂತಾನು ಕೂಡ ಹೇಳಿದ್ರು. ಇನ್ನು ಡಿ ಬಿಯರ್ಸ್ ನ ಅತಿ ದೊಡ್ಡ ಪಾರ್ಟ್ನರ್ ಇದ್ದಾರೆ ಗೊತ್ತಾ, ಅವರೇ ಈಗ ಅವರ ಮೂಲ ಬಿಸ್ನೆಸ್ ಮಾಡೆಲ್ ಗಳಿಗೆ ಕುತ್ತು ತರ್ತಿದ್ದು. ಇದು ಡಿ ಬಿಯರ್ಸ್ ನ ಫೈನಾನ್ಸ್ ಇದೆ ಅಲ್ವಾ, ಅದನ್ನ ಹಾಳು ಮಾಡ್ತು. ಇದರಿಂದ ಅದರ ಓನರ್ ಆದ ಆಂಗ್ಲೋ ಅಮೇರಿಕನ್ಗೆ ಒಂದು ಎಚ್ಚರಿಕೆಯ ಗಂಟೆ ಬಂದಂಗ ಆಯ್ತು ನೋಡಿ. 2011ರಲ್ಲಿ ನೀವು ನೋಡೋದಾದ್ರೆ ಇದರ ಒಂದು ಮೈನಿಂಗ್ ಜಾಯಿಂಟ್ ಆಂಗ್ಲೋ ಅಮೇರಿಕನ್ ಡಿ ಬಿಯರ್ಸ್ ನ ಸಂಪೂರ್ಣ ಓನರ್ಶಿಪ್ ಅನ್ನ ತಗೊಂಡಿತ್ತು. ಆದ್ರೆ 2020ರ ದಶಕದ ಹೊತ್ತಿಗೆ ನೀವು ನೋಡಿದಾಗ ಅದು ಡಿ ಬಿಯರ್ಸ್ ನ ಒಂದು ಲಯಬಿಲಿಟಿಯ ತರ ನೋಡಕ್ಕೆ ಶುರು ಮಾಡ್ತು. 2024ರಲ್ಲಿ ಮೈನಿಂಗ್ ಜಾಯಿಂಟ್ BHP ಇಂದ ಬಂದ ಒಂದು ಹಸ್ಟೈಲ್ ಟೇಕ್ ಓವರ್ ನ ಮಾಡಿಕೊಂಡು ಅದನ್ನ ಬಿಡ್ ಮಾಡೋಕ್ಕೂ ಕೂಡ ಶುರು ಮಾಡ್ತು. ಇನ್ನು ಆಂಗ್ಲೋ ಅಮೇರಿಕನ್ ನ ಎಲ್ಲೋ ಒಂದ್ ಕಡೆ ಹಿಂದೆ ಮುಂದೆ ಮಾಡ್ತು ಅಂತ ಗೊತ್ತಾಗತ್ತೆ. ಇದರಿಂದ ಅವರು ಹೆಚ್ಚು ಪ್ರಾಫಿಟಬಿಲಿಟಿ ವಿಭಾಗಗಳು ಏನೆಲ್ಲ ಇದೆ ಇದನ್ನ ನೀವು ನೋಡಿದಾಗ ಕಾಪರ್ ಮತ್ತೆ ಐರನ್ ಓರ್ ತರದ ಮೇಲೆ ಬರ್ತಾ ಇದ್ದಿದ್ದು. ಇನ್ನು ಡಿ ಬಿಯರ್ಸ್ ನ ಒಂದು ವ್ಯಾಲ್ಯೂಯೇಷನ್ ಕೋಟ್ಯಾಂತರ ರೂಪಾಯಿಗಳನ್ನ ರೈಟ್ ಆಫ್ ಮಾಡೋ ತರನು ಕೂಡ ಫೋರ್ಸ್ ಮಾಡ್ತು. 2025ರಲ್ಲಿ ಆಂಗ್ಲೋ ಅಮೇರಿಕನ್ ಡಿ ಬಿಯರ್ಸ್ ನ ಮಾರಾಟಕ್ಕಿಟ್ರು. ಆದ್ರೆ ಅದನ್ನ ತಗೊಳ್ಳೋದಕ್ಕೆ ಬಂದವ್ರು ಯಾರೆಲ್ಲ ಇದ್ರು ಗೊತ್ತಾ, ಅವ್ರಿಗಾಗ್ಲೇ ಕಡಿಮೆ ಆಗಿದ್ದ ಬುಕ್ ವ್ಯಾಲ್ಯೂಗಿಂತ ಅರ್ಧದಷ್ಟು ಬೆಲೆನೂ ಕೂಡ ಕಟ್ಲಿಲ್ಲ. ಈ ಮಧ್ಯೆ ಡಿ ಬಿಯರ್ಸ್ ನ ಡೌನ್ ಫಾಲ್ ಸೂರತ್ಗೂ ಕೂಡ ಒಂದು ದೊಡ್ಡ ಹೊಡೆತವನ್ನ ಕೊಟ್ಟಿದೆ ಅಂತ ಹೇಳ್ಬೋದು. $3,000 ಬೆಲೆ ಬಾಳೋ ಕಲ್ಲುಗಳು $300ಗೆ ಇಳಿದಿದೆ. ಆದ್ರೆ ಅದನ್ನ ಪಾಲಿಶ್ ಮಾಡೋ ಕೆಲಸ ಅಷ್ಟೇ ಇರ್ತಾ ಇದ್ದಿದ್ದು. ಈಗ ಸಿಗೋ ಸಂಬಳ ಮಾತ್ರ ತೀರಾ ಕಡಿಮೆ ಆಗೋಗಿದೆ. ಹಲವು ಒಂದು ಲ್ಯಾಬ್ ಗ್ರೋನ್ ಕಲ್ಲುಗಳನ್ನ ನೀವು ನೋಡಿದಾಗ ಈಗ ಹೆಚ್ಚು ಕಡಿಮೆ ಫಿನಿಶ್ಡ್ ಆಗೇನೆ ಬರುತ್ತೆ. ಇನ್ನು ಕಡಿಮೆ ಕಾರ್ಮಿಕರು ಕೂಡ ಸಾಕು. ಇದರ ಪರಿಣಾಮವಾಗಿ ಏನಾಗುತ್ತೆ, ಫ್ಯಾಕ್ಟರೀಸ್ಗಳು ತುಂಬಾ ನಿಧಾನ ಆಗಿದೆ ಮತ್ತೆ ಮುಚ್ಚ ಹೋಗಿದೆ ಅಂತಾನೂ ಕೂಡ ಹೇಳ್ಬೋದು. ಇನ್ನು ಸಾವಿರಾರು ಜನ ತಮ್ಮ ಕೆಲಸವನ್ನ ಕಳೆದುಕೊಂಡಿದ್ದಾರೆ. ಹಾಗೆ ಸಂಬಳಗಳು ಕೂಡ ತೀರಾ ಕಡಿಮೆ ಆಗೋಗಿದೆ. ಒಂದ್ ಕಾಲದಲ್ಲಿ ಮಹಾ ಜಾಯಿಂಟ್ ಅಂತ ಅನ್ಸ್ಕೊಂಡಿದ್ದ ಈ ಒಂದು ಡಿ ಬಿಯರ್ಸ್ ಈಗ ಕೇವಲ ಒಂದು ಶ್ಯಾಡೋ, ನೆರಳು ಮಾತ್ರ. ಅದ್ರ ಕತೆ ಎಷ್ಟೇ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ರು, ಟೆಕ್ನಾಲಜಿ ಎಷ್ಟು ಚೆನ್ನಾಗಿದ್ರುನುವೆ ಮತ್ತೆ ಮಾರ್ಕೆಟ್ಸ್ಗಳು ಹಾಗೆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ಗೆ ಕರೆಕ್ಟ್ ಆಗಿ ಅದು ಹೊಂದ್ಕೊಂಡಿಲ್ಲ ಅಂತಂದ್ರೆ ಯಾವ ರೀತಿ ಕುಸಿದ್ ಬೀಳ್ಬೋದು ಅನ್ನೋದನ್ನ ನೀವೇ ನೋಡಿದ್ದೀರಾ. ಇದೊಂದು ಎಕ್ಸಾಂಪಲ್ನು ಕೂಡ ಸೆಟ್ ಮಾಡತ್ತೆ. ಜನರಿಗೆ ಇನ್ನು ಡೈಮಂಡ್ ಗಳ ಮೇಲೆ ಪ್ರೀತಿ ಇರ್ಬೋದು, ಆದ್ರೆ ಇನ್ನು ಮುಂದೆ ಡೈಮಂಡ್ ಅಂತ ಹೇಳಿದ್ರೆ ಡಿ ಬಿಯರ್ಸ್ ಅಥವಾ ಗಣಿಯಿಂದ ತೆಗೆದ ಡೈಮಂಡ್ ಅಂತ ಏನೂ ಅಲ್ಲ. ಬಹುಶಃ ಯಾವುದು ಕೂಡ ಶಾಶ್ವತ ಇಲ್ಲ ಅಂತ ಎಲ್ರಿಗೂ ಕೂಡ ಗೊತ್ತಾಗತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ಚಿನ್ನಕ್ಕೆ ಹಿಂದೆಂದಿಗಿಂತಲೂ ಕೂಡ ಹೆಚ್ಚು ಬೇಡಿಕೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ಇತ್ತೀಚಿನ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಇಂದ ನಮಗೆ ಗೊತ್ತಾಗಿರೋ ಮುಖ್ಯ ವಿಷಯ ಬಂದಿದೆ. ಅದನ್ನ ನಾನು ನಿಮ್ಮ ಹತ್ರ ಹೇಳ್ತೀನಿ. ಡಾಲರ್ ಲೆಕ್ಕದಲ್ಲಿ ಚಿನ್ನದ ಒಟ್ಟು ಬೇಡಿಕೆ ಅಂದ್ರೆ ಜೂನ್ ಕ್ವಾರ್ಟರ್ಲಿ ನೀವು ನೋಡೋದಾದ್ರೆ $132 ಬಿಲಿಯನ್ ತಲುಪಿದೆ. ಇದು ಕಳೆದ ವರ್ಷಕ್ಕಿಂತ 45% ಹೆಚ್ಚು. ಆದ್ರೆ ತೂಕದ ಲೆಕ್ಕದಲ್ಲಿ ನೀವು ನೋಡೋದಾದ್ರೆ ಜನ ಕಳೆದ ವರ್ಷಕ್ಕಿಂತ ಕೇವಲ 3% ಮಾತ್ರ ಹೆಚ್ಚು ಚಿನ್ನವನ್ನಷ್ಟೇ ಕೊಂಡಿರೋದು. ಅಂದ್ರೆ ಜನ ಚಿನ್ನಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಚ್ಚು ಹಣ ಕಟ್ತಾ ಇದ್ದಾರೆ, ಆದ್ರೆ ಹೆಚ್ಚು ಅಂದ್ರೆ ಚಿನ್ನವನ್ನ ಪರ್ಚೇಸ್ ಮಾಡ್ತಿಲ್ಲ. ಇದ್ರ ಅರ್ಥ ಏನು, ಎಲ್ಲಾ ಆಕ್ಷನ್ ನಡೀತಿದ್ದೂನು ಚಿನ್ನದ ಬೆಲೆಗಳಲ್ಲಿ ನಡೀತಾ ಇದೆ. ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ಬೆಲೆಗಳು ಆವರೇಜ್ ಆಗಿ ಪ್ರತಿ ಔನ್ಸ್ಗೆ $3,282ಗಿಂತ ಹೆಚ್ಚಿದ್ದು, ಅಥವಾ ಹೆಚ್ಚು ಕಡಿಮೆ ಪ್ರತಿ ಗ್ರಾಮ್ಗೆ $8,750 ಅಂತ. ಇದೊಂದು ರೆಕಾರ್ಡ್ ಹೈ ಅಂತ ಗೊತ್ತಾಗುತ್ತೆ. ಕೇವಲ ಒಂದು ವರ್ಷದಿಂದ ನೀವು ನೋಡಿದಾಗ ಹಿಂದಿಗಿಂತ ಇದು 40% ಹೆಚ್ಚು ಕಾಸ್ಟ್ಲಿ ಆಗಿತ್ತು. ಆದ್ರೆ ಈ ಒಂದು ಎಕ್ಸೈಟ್ಮೆಂಟ್ ಹಿಂದೆ ಫಿಸಿಕಲ್ ಮಾರ್ಕೆಟ್ ನ ಕತೆ ಬೇರೆನೇ ಇದೆ ಅಂತಾನೂ ಕೂಡ ನಾವು ತಿಳ್ಕೊಬಹುದು. ಚಿನ್ನ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಗೊತ್ತಾಗುತ್ತೆ ಅಲ್ವಾ. ಅದು ಒಬ್ರಿಗೆ ಮಾತ್ರ ಅಲ್ಲ, ಅಂದ್ರೆ ರಿಸ್ಕ್ ನಿಂದ ಒಂದು ರಕ್ಷಣೆ ಸಹ ಕೊಡತ್ತೆ. ಇನ್ನೊಬ್ಬರಿಗೆ ನಾವು ನೋಡೋದಾದ್ರೆ ಒಂದು ಟ್ರೆಡಿಷನಲ್ ವ್ಯಾಲ್ಯೂನ ಕ್ರಿಯೇಟ್ ಮಾಡತ್ತೆ, ಮತ್ತೊಬ್ಬರಿಗೆ ಸೆಮಿ ಕಂಡಕ್ಟರ್ ತರ. ಅಂದ್ರೆ ಎಲ್ಲಾ ಒಂದು ಕೆಲಸದಲ್ಲೂ ಕೂಡ ಚಿನ್ನ ಬೇರೆ ಬೇರೆ ರೀತಿ ಬಳಕೆಯಾಗತ್ತೆ. ಈಗ ಬೇಡಿಕೆಯ ಪ್ರತಿಯೊಂದು ಒಂದು ಸ್ಟ್ರೀಮ್ ನ ನಾವು ನೋಡಿದಾಗ ಬೇರೆ ಬೇರೆ ರೀತಿ ಹರಿಯತ್ತೆ ಅಲ್ವಾ. ಆದ್ರೂ ಅದಕ್ಕೆ ಒಂದೇ ಬೆಲೆ ಇದೆ. ಈಗ ಕಳೆದ ಕ್ವಾರ್ಟರ್ ನಲ್ಲಿ ವಿಷಯಗಳು ಯಾವ್ಯಾವ ರೀತಿ ಇತ್ತು ಅನ್ನೋದನ್ನ ನಾವೀಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನಂಬರ್ 1, ಇನ್ವೆಸ್ಟರ್ಸ್ಗೆ ಅಂದ್ರೆ ಈ ಒಂದು ಚಿನ್ನದ ಹಸಿವು ಯಾವ ರೀತಿ ಇದೆ ಅಂತ. ಗೋಲ್ಡ್ ಬ್ಯಾಕ್ಡ್ ETFs ನಾವು ನೋಡೋದಾದ್ರೆ ಮಾರ್ಕೆಟ್ ನಲ್ಲಿ ಏನಾಗುತ್ತೋ ಅದಕ್ಕೆ ತಕ್ಷಣವೇ ರೆಸ್ಪಾಂಡ್ ಮಾಡತ್ತೆ. ಅವು ಏನ್ ಮಾಡತ್ತೆ, ಇನ್ವೆಸ್ಟರ್ಸ್ಗೆ ಚಿನ್ನವನ್ನ ಹಿಡಿದಿಟ್ಕೊಳ್ಳೋ ಅಥವಾ ಸ್ಟೋರ್ ಮಾಡೋ ತಲೆನೋವು ಇಲ್ಲದೆ ಚಿನ್ನದ ಬೆಲೆಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೇಳುತ್ತೆ. ಅಂದ್ರೆ ಗೋಲ್ಡ್ ETFs ಸತತವಾಗಿ ಕೆಲವು ಅಂದ್ರೆ ಸ್ಟ್ರಾಂಗ್ ಕ್ವಾರ್ಟರ್ಸ್ ಅನ್ನ ಕಂಡುಕೊಂಡಿದೆ ಅಂತ. 2025ರ ಮೊದಲಾರ್ಧದಲ್ಲಿ
ಅಲ್ಲಿ ನೀವು ನೋಡೋದಾದ್ರೆ ಅವು 397 ಟನ್ಸ್ ಆಫ್ ಡಿಮ್ಯಾಂಡ್ಸ್ ಅನ್ನ ಸೇರಿಸ್ಕೊಂಡಿದೆ. ಇದು 2020 ಪ್ಯಾಂಡಮಿಕ್ ಸಮಯದ ಅಂದ್ರೆ ಈ ಒಂದು ಬೈಯಿಂಗ್ ಫ್ರೆನ್ಸಿ ಅಂತ ಹೇಳ್ತೀವಿ ಗೊತ್ತಾ, ಅದಕ್ಕಿಂತ ಜಾಸ್ತಿ. ಇದರ ಜೊತೆ ಇನ್ನೊಂದು ಗುಂಪು ಸಹ ಸೇರ್ಕೊಂಡಿದೆ, ಓವರ್ ದಿ ಕೌಂಟರ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇವರೊಂದು ಹೆಡ್ಜ್ ಫಂಡ್ಸ್ ನ ಜಾಸ್ತಿ ಸೃಷ್ಟಿ ಮಾಡ್ತಾರೆ, ಶ್ರೀಮಂತ ವ್ಯಕ್ತಿಗಳು ಅಂತ ಹೇಳ್ತೀವಿ ಗೊತ್ತಾ, ಅವರೇ. OTC ಬಕೆಟ್ ನ ನೀವು ನೋಡಿದಾಗ ಒಂದೆರಡು ಕ್ವಾರ್ಟರ್ಸ್ ಗಳಿಂದ ನೆಗೆಟಿವ್ ಆಗಿದೆ, ಆದ್ರೆ ಅದು ಜೂನ್ ಕ್ವಾರ್ಟರ್ ನಲ್ಲಿ ರಿವರ್ಸ್ ಆಯ್ತು. ಆಗ OTC ಮತ್ತೆ ಸ್ಟಾಕ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಫ್ಲೋಸ್ ನ ನೀವು ನೋಡಿದಾಗ 170 ಟನ್ಸ್ ಆಫ್ ಡಿಮ್ಯಾಂಡ್ ಅನ್ನ ಸೇರಿಸಿದ್ರು. ಅಂದ್ರೆ ಸದ್ಯಕ್ಕೆ ETFs ಮತ್ತೆ OTC ಬೈಯರ್ಸ್ ಇಬ್ರಿಗೂ ಒಟ್ಟಿಗೆ ಸಾಕ್ತಾ ಇದೆ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ETFs ಹೆಚ್ಚಾಗಿ OTC ಫ್ಲೋಸ್ ಫ್ಲಾಟ್ ಆಗಿದ್ರೆ ಬಹುಶಃ ಸ್ಪೆಕ್ಟಾಕ್ಯುಲರ್ಸ್ ಬೆಲೆಗಳನ್ನ ಮೇಲೆ ತಳ್ತಿದ್ರು ಅಂತ ಹೇಳ್ಬೋದು. ಆದ್ರೆ ಎರಡೂ ಕೂಡ ಒಟ್ಟಿಗೆ ಸಾಗಿರೋದ್ರಿಂದ ಬಹುಶಃ ಎಕನಾಮಿ ವೈಡ್ ಕನ್ವೆಕ್ಷನ್ ಇದೆ ಅಂತಾನೂ ಕೂಡ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ನೀವು ನೋಡೋದಾದ್ರೆ ಚಿನ್ನದ ಟೋಟಲ್ ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ ಇಯರ್ ಓವರ್ ಇಯರ್ ನಂಬಕ್ಕಾಗದಿರೋ ಅಷ್ಟು 78% ಹೆಚ್ಚಾಗಿದೆ. ಯಾಕೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್ ಜನರನ್ನ ನರ್ವಸ್ ಮಾಡ್ತಿದೆ. ಜನ ತಮ್ಮ ಹಣವನ್ನ ಪಾರ್ಕ್ ಮಾಡೋಕೆ ಅಂದ್ರೆ ಸೇಫ್ ಆಗಿ ಇಡೋದಕ್ಕೆ ಜಾಗವನ್ನ ಹುಡುಕ್ತಿದ್ದಾರೆ. ಅವರಿಗೆ ಸಿಗೋ ಕೆಲವು ಸುಲಭದ ಉತ್ತರಗಳಲ್ಲಿ ಏನು, ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ಎಲ್ಲರೂ ಗುಂಪಾಗಿ ಮುಂದೆ ಹೋಗೋದು. ನಂಬರ್ 2, ಈ ಒಂದು ಕೇಂದ್ರೀಯ ಬ್ಯಾಂಕ್ಗಳಂತ ಹೇಳ್ತೀವಿ ಗೊತ್ತಾ, ಅವು ತುಂಬಾ ನಿಧಾನವಾಗಿ ಪ್ರಾಸೆಸ್ ಮಾಡ್ತಿದ್ರು, ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡುತ್ತಿಲ್ಲ. ಕಳೆದ 3 ವರ್ಷಗಳಿಂದ ಸೆಂಟ್ರಲ್ ಬ್ಯಾಂಕ್ಸ್ ಪ್ರಪಂಚದ ಅತಿ ದೊಡ್ಡ ಚಿನ್ನದ ಖರೀದಿದಾರಗಳಲ್ಲಿ ಒಂದಾಗಿದೆ. 2024ರಲ್ಲಿ ನಾವು ನೋಡಿದಾಗ ಸಾವಿರಾರು ಅಂದ್ರೆ ಟನ್ಸ್ ಗಳಿಗಿಂತ ಹೆಚ್ಚು ಖರೀದಿಸಿದ ಸತತ 3ನೇ ವರ್ಷ. ಆದ್ರೆ ಜೂನ್ ಕ್ವಾರ್ಟರ್ ನಲ್ಲಿ ಆ ಬೇಡಿಕೆ ಸ್ವಲ್ಪ ಮಟ್ಟಿಗೆ ತಗ್ಗೋಯ್ತು. ಸೆಂಟ್ರಲ್ ಬ್ಯಾಂಕ್ಸ್ ಈ ಕ್ವಾರ್ಟರ್ ನಲ್ಲಿ ನೆಟ್ 166 ಟನ್ಸ್ ಅಷ್ಟು ಪರ್ಚೇಸ್ ಮಾಡಿದೆ. ಇದು ಕಳೆದ ಕ್ವಾರ್ಟರ್ ನ 244 ಟನ್ಸ್ ಮತ್ತೆ ಕಳೆದ ವರ್ಷದ ಡಿಸೆಂಬರ್ ಕ್ವಾರ್ಟರ್ ನ 333 ಅಂದ್ರೆ ಟನ್ಸ್ ಗಳಿಗಿಂತ ತುಂಬಾನೇ ಕಡಿಮೆ. ಇದಕ್ಕೆ ಸ್ಪಷ್ಟವಾದ ಕಾರಣ ಬೆಲೆ. ನೋಡಿ, ಸೆಂಟ್ರಲ್ ಬ್ಯಾಂಕ್ಸ್ ತುಂಬಾನೇ ಕನ್ಸರ್ವೇಟಿವ್ ಅಲ್ವಾ. ಅವ್ರು ಏನ್ ಮಾಡ್ತಾರೆ, ಮಾರ್ಕೆಟ್ ಟ್ರೆಂಡ್ಸ್ ನ ಅಂದ್ರೆ ಬೆನ್ನಿಟ್ಕೊಂಡು ಹೋಗೋದೇ ಇಲ್ಲ. ಬೆಲೆಗಳು ಹೆಚ್ಚಾದಾಗ ಅವರು ಚಿನ್ನವನ್ನ ಸಂಗ್ರಹಿಸುವಂತಹ ವೇಗವನ್ನ ಕಡಿಮೆ ಮಾಡ್ತಾರೆ. ಆದ್ರೆ ಇದೊಂದು ಪೂರ್ತಿ ರಿವರ್ಸಲ್ ಅಲ್ಲ. ಅವರು ಈ ಕ್ವಾರ್ಟರ್ ಖರೀದಿಸಿದ ಮೊತ್ತವನ್ನ ನೀವು ನೋಡೋದಾದ್ರೆ ಇದರ ಒಂದು ಇಳಿಕೆಯ ನಡುವೆನೂ ಕೂಡ ಅವರ ಒಂದು ಪ್ರೀ ಪ್ಯಾಂಡಮಿಕ್ ಆವರೇಜ್ ಗಿಂತ 41% ಜಾಸ್ತಿ ಇತ್ತು. ಅಷ್ಟು ಮಾತ್ರ ಅಲ್ಲ, WGC ಅಂದಾಜು ಮಾಡೋ ಪ್ರಕಾರ ನೀವು ನೋಡೋದಾದ್ರೆ Q2 ನಲ್ಲಿ ಸುಮಾರು 90 ಟನ್ಸ್ ಅಷ್ಟು ಪರ್ಚೇಸ್ ಮಾಡಿಕೊಂಡು ಅನ್ರಿಪೋರ್ಟೆಡ್ ಆಗಿರೋದು. ಅಂದ್ರೆ ನಿಜವಾದ ಖರೀದಿ ಮಾಡಿರೋದು ನಮ್ಗೆ ಅಂದ್ರೆ ಲೀಗಲಿನೂ ಕೂಡ ಗೊತ್ತಿರೋದಕ್ಕಿಂತ 54% ಹೆಚ್ಚಿರ್ಬೋದು ಅಂತ. ಅತಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಆ ಆಸಕ್ತಿ ಸದ್ಯಕ್ಕಂತೂ ಕಡಿಮೆ ಆಗೋ ಹಾಗೆ ಇಲ್ಲ. WGCಯ ಅಂದ್ರೆ ಇತ್ತೀಚಿನ ಸರ್ವೆ ಒಂದರಲ್ಲಿ 95% ಸೆಂಟ್ರಲ್ ಬ್ಯಾಂಕರ್ಸ್ ಇಂದ ಮುಂದಿನ 12 ತಿಂಗಳುಗಳಲ್ಲಿ ಗ್ಲೋಬಲ್ ಸೆಂಟ್ರಲ್ ಬ್ಯಾಂಕ್ಸ್ ಚಿನ್ನದ ಈ ಒಂದು ಪ್ರಿಸರ್ವ್ಸ್ ಏನಿರುತ್ತೆ ಹೆಚ್ಚಾಗುತ್ತೆ ಅಂತಾನೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಮೂರನೇದು, ಈ ಒಂದು ಆಭರಣ ಜ್ಯುವೆಲರೀಸ್ ಅಂತ ಹೇಳ್ತೀವಿ ಗೊತ್ತಾ, ಈ ಒಂದು ಬೇಡಿಕೆಯ ಹೊಳಪು ಕಡಿಮೆ ಆಗ್ತದೆ. ನೀವು ಚಿನ್ನವನ್ನ ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತಿದ್ರೆ ಈ ರೆಕಾರ್ಡ್ ಬೆಲೆಗಳು ಖುಷಿ ಕೊಡ್ಬೋದು. ಆದ್ರೆ ಚಿನ್ನಕ್ಕೆ ಇನ್ನೊಂದು ಹಳೆಯ ಮಾರ್ಕೆಟ್ ಇದೆ, ಅದು ನಮ್ಗೆ ಅಂದ್ರೆ ಭಾರತೀಯರಿಗೆ ಹೆಚ್ಚು ಪರಿಚಿತ ಅಲ್ವಾ. ಈಗ ಅದನ್ನ ನಾವೇನಂತ ಹೇಳ್ತೀವಿ, ಜ್ಯುವೆಲರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಈಗ ಗ್ಲೋಬಲ್ ಅಲ್ಲಿ ನಾವು ನೋಡಿದಾಗ ಚಿನ್ನದ ಬೆಲೆಗಳು ಗಗನಕ್ಕೇರಿರೋ ರೀತಿನೂ ಕೂಡ ಕಾಣುತ್ತೆ. ಆದ್ರೆ ಅಂದ್ರೆ ನಮ್ಮ ಭಾಗದ ಈ ದೊಡ್ಡ ಟ್ರೆಡಿಷನಲ್ ವ್ಯಾಲ್ಯೂಸ್ ಏನಿದೆ ಚಿನ್ನದ ಮಾರ್ಕೆಟ್ ಗಳಿಗೆ ಹೊಡೆತ ಕೊಡತ್ತೆ ಅಂತ ಗೊತ್ತಾಗುತ್ತೆ. ಈಗ ಕಳೆದ ಕ್ವಾರ್ಟರ್ ನೀವು ನೋಡೋದಾದ್ರೆ ಗೋಲ್ಡ್ ಜ್ಯುವೆಲರಿ ಕನ್ಸಪ್ಷನ್ ಇಯರ್ ಆನ್ ಇಯರ್ 14% ಬಿದ್ದೋಗಿದೆ, 344 ಟನ್ಸ್ಗೆ ಇಳಿದಿರೋದು. ಇನ್ನು COVID-19 ಪ್ಯಾಂಡಮಿಕ್ ನ ಅತಿ ಕೆಟ್ಟ ಸಮಯದ ನಂತರ ಇದೇ ಕಡಿಮೆ ಆಗಿರೋದು. ಭಾರತ ಮತ್ತೆ ಚೈನಾ ಎರಡೂ ಕಡೆ ಅಂದ್ರೆ ಡಬಲ್ ಡಿಜಿಟ್ ಕುಸಿತ ಬಂದಿರೋದು ಗೊತ್ತಾಗತ್ತೆ. ಭಾರತದಿಂದ ಬೇಡಿಕೆ ನೀವು ನೋಡಿದಾಗ ಇಯರ್ ಆನ್ ಇಯರ್ 17% ಬಿದ್ದಿರೋದು, ಚೈನಾದಿಂದ ಬೇಡಿಕೆ 20% ಬಿದ್ದಿದೆ. ಟು ಬಿ ಹಾನೆಸ್ಟ್, ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಟ್ರ್ಯಾಕ್ ಮಾಡೋ 31 ಮಾರ್ಕೆಟ್ ಪೈಕಿ ನೀವು ನೋಡಿದಾಗ ಕೇವಲ ಒಂದರಲ್ಲಿ ಮಾತ್ರ ಇರಾನ್ ಆಭರಣದ ಬೇಡಿಕೆಯಲ್ಲಿ ಹೆಚ್ಚಳ ಕಂಡು ಬಂದಿರೋದನ್ನ ತೋರಿಸ್ತಿರೋದು. ಬೇರೆಲ್ಲಾ ಕಡೆ ಅದು ಬಿದ್ದೋಗಿದೆ. ನೋಡಿ, ಭಾರತದ ಬೇಡಿಕೆಯಲ್ಲಿನ ಅಂದ್ರೆ ಈ ಒಂದು ಡೌನ್ ಫಾಲ್ ಇಳಿಕೆ ಅಂತ ಏನ್ ಹೇಳ್ತೀವಿ ಗೊತ್ತಾ, ತುಂಬಾನೇ ನೋಡ್ಬೇಕಾಗಿರೋ ಪಾಯಿಂಟ್ ಅಂತ ಗೊತ್ತಾಗುತ್ತೆ. ಜೂನ್ ಕ್ವಾರ್ಟರ್ ನಲ್ಲಿ ಈ ಒಂದು ಅಕ್ಷಯ ತೃತೀಯ ಹಬ್ಬ ಆಯ್ತು ಅಲ್ವಾ, ಅವಾಗ ಸ್ವಲ್ಪ ಜಾಸ್ತಿ ಆಗಿತ್ತು. ಅಂದ್ರೆ ಚಿನ್ನ ಕಾಸ್ಟ್ಲಿ ಆಗಿದ್ರಿಂದ ಜನ ಕಳೆದ ವರ್ಷಕ್ಕಿಂತ 17% ಹೆಚ್ಚು ಹಣ ಖರ್ಚು ಮಾಡಿದ್ರು. ಅಂದ್ರೆ ಅವರು ಪರ್ಚೇಸ್ ಮಾಡಿರೋದನ್ನ ನೀವು ನೋಡೋದಾದ್ರೆ ಜ್ಯುವೆಲರಿ ತುಂಬಾನೇ ಕಡಿಮೆ ಆಗಿತ್ತು ಅಂತ. ಇನ್ನು ತೆರೆಮರೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚೇಂಜ್ ಕೂಡ ಆಗ್ತಿದೆ. ಶ್ರೀಮಂತರು ತಮ್ಮ ಈ ಒಂದು ಪರ್ಚೇಸ್ ಮಾಡೋ ಅಭ್ಯಾಸವನ್ನ ಮುಂದುವರ್ಸಿದ್ರೆ ಸಾಮಾನ್ಯ ಮಾರ್ಕೆಟ್ ಏನಿದೆ ಅಲ್ವಾ, ಅದು ಕಡಿಮೆ ಚಿನ್ನದ ಆಭರಣಗಳ ಹತ್ರ ಹೋಗತ್ತೆ ಅಂತ. ಜನ ಈಗ 18 ಕ್ಯಾರೆಟ್ ಪ್ಲೇನ್ ಗೋಲ್ಡ್ ಜ್ಯುವೆಲರಿ ಮತ್ತೆ ಗೋಲ್ಡ್ ಪ್ಲೇಟೆಡ್ ಬೆಳ್ಳಿ ಆಭರಣಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಇದನ್ನ ಕೆಲವು
ವರ್ಷಗಳ ಹಿಂದೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಮತ್ತೆ ಈಗ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನೀವು ನೋಡಿದಾಗ 9 ಕ್ಯಾರೆಟ್ ಆಭರಣಗಳಿಗೆ ಹಾಲ್ ಮಾರ್ಕಿಂಗ್ ಅಪ್ರೂವ್ ಮಾಡಿದೆ ಅಂತೆ. ಅಂದ್ರೆ 40% ಕಡಿಮೆ ಚಿನ್ನ ಇರೋ ಆಭರಣ. ಇದನ್ನ ನಿಮ್ಮ ಅಜ್ಜಿ ಹತ್ರ ಕೇಳಿದ್ರೆ ಬಹುಶಃ ಅವರು ಕೂಡ ನಗಾಡ್ತಾ ಇದ್ರು. ಚಿನ್ನದ ಬೆಲೆ ಏರಿದ್ರೆ ಸಪ್ಲೈ ಕೂಡ ಹೆಚ್ಚಾಗ್ಬೋದು ಅಂತ ಸಾಮಾನ್ಯ ಎಕನಾಮಿಸ್ಟೇ ಹೇಳ್ತಾರೆ. ನೋಡಿ, ಇದು 2 ರೀತಿ ಆಗ್ಬೋದು. ಹೆಚ್ಚು ಮರುಬಳಕೆ ರೀಸೈಕ್ಲಿಂಗ್ ಆಗ್ಬೋದು, ಅಥವಾ ಹೆಚ್ಚು ಈ ಒಂದು ಗಣಿ ಉತ್ಪಾದನೆ ಆಗ್ಬೋದು. ಆದ್ರೆ ಈ ಬಾರಿ 2ನೇ ಭಾಗ ಮಾತ್ರ ಆಗತ್ತೆ. 1ನೇ ಭಾಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಜೂನ್ ಕ್ವಾರ್ಟರ್ ನೀವು ನೋಡೋದಾದ್ರೆ ಗಣಿ ಉತ್ಪಾದನೆ 909 ಟನ್ಸ್ಗಳೊಂದಿಗೆ ರೆಕಾರ್ಡ್ ಹೈ ತಲುಪಿತ್ತು. ಆದ್ರೆ ಮರುಬಳಕೆ ರೀಸೈಕ್ಲಿಂಗ್ ಹೇಳ್ತೀವಿ ಗೊತ್ತಾ, ಅದರ ಕಥೆನೇ ಬೇರೆ. ಅಂದ್ರೆ ಅದು ವರ್ಷದಿಂದ ವರ್ಷಕ್ಕೆ ಕೇವಲ 4% ಮಾತ್ರ ಏರಿರೋದು. ಹಾಗಾದ್ರೆ ಹಳೆ ಚಿನ್ನ ಯಾಕೆ ಮಾರ್ಕೆಟ್ಗೆ ವಾಪಸ್ ಬರ್ತಿಲ್ಲ? 3 ಕಾರಣಗಳಿರ್ಬೋದು. ಒಂದು, ಬೆಲೆಗಳು ಇನ್ನೂ ಹೆಚ್ಚಾಗ್ಬೋದು ಅಂತ ಜನ ಕಾಯ್ತಿದ್ದಾರೆ. 2ನೇದು, ಕಳೆದ ವರ್ಷ ಹಲವರು ತಮ್ಮ ಚಿನ್ನವನ್ನ ಮಾರಾಟ ಮಾಡಿದ್ದಾರೆ. ಮತ್ತೆ 3ನೇದು, ಹಲವಾರು ಜನ ಅಂದ್ರೆ ತಮ್ಮ ಚಿನ್ನವನ್ನ ಅತಿ ಸೇಫೆಸ್ಟ್ ಸ್ಟೋರ್ ಆಫ್ ವ್ಯಾಲ್ಯೂ ಅಂತ ನೋಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಇನ್ನೊಂದು ಕಾರಣ ಭಾರತದಲ್ಲೇ ಇದೆ. ಈಗ ನಮ್ಮ ಇಂಡಿಯನ್ಸ್ ಏನ್ ಮಾಡ್ತೀವಿ, ಈಗ ಚಿನ್ನವನ್ನ ನೇರವಾಗಿ ಮಾರೋ ಬದಲು ಸಾಲಗಳಿಗೆ ಅಡವಾಗಿ ಇಡ್ತಾ ಇದೀವಿ. ಕಳೆದ ಕ್ವಾರ್ಟರ್ ನೀವು ನೋಡೋದಾದ್ರೆ ನಮ್ಮ ಇಂಡಿಯನ್ಸ್ ಅಂದ್ರೆ ಕನ್ಸಪ್ಷನ್ ಲೋನ್ಸ್ಗೋಸ್ಕರನೇ 90 to 120 ಟನ್ಸ್ ಚಿನ್ನವನ್ನ ಪ್ಲೆಜ್ ಮಾಡಿದ್ದಾರೆ, ಅಂದ್ರೆ ಅಡ ಇಟ್ಟಿದ್ದಾರೆ ಅಂತ. ಆ ಎಲ್ಲಾ ಚಿನ್ನವನ್ನ ನೀವು ನೋಡೋದಾದ್ರೆ ರೀಸೈಕ್ಲಿಂಗ್ ಪೈಪ್ಲೈನ್ಸ್ ಇಂದ ದೂರ ಉಳಿದಿದೆ. ಅಂದ್ರೆ ಬೆಲೆಗಳು ಇಷ್ಟೊಂದು ವೇಗವಾಗಿ ಏರೋದಕ್ಕೆ ಇದು ಒಂದು ಕಾರಣ. ಬೇಡಿಕೆಗೆ ತಕ್ಕ ಹಾಗೆ ಸಪ್ಲೈ ಬರ್ತಾ ಇಲ್ಲ. ಚಿನ್ನವನ್ನ ನೀವು ಟೆಕ್ನಾಲಜಿಗೆ ಅನಿವಾರ್ಯ ಅಂತ ಅಂದ್ಕೊಂಡಿಕ್ಕಿರ್ಲಿಲ್ಲ ಅಲ್ವಾ? ಆದ್ರೆ ಚಿನ್ನವನ್ನ ನೀವು ನೋಡೋದಾದ್ರೆ ಇದಕ್ಕೆ ವಿದ್ಯುತ್ಗೆ ದೋಷ ರಹಿತವಾಗಿ ಸಾಕ್ಸತ್ತೆ. ಅಂದ್ರೆ ಎಂದಿಗೂ ಕೂಡ ತುಕ್ಕು ಹಿಡಿಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾವು ನೋಡಿದಾಗ ಸೆಮಿ ಕಂಡಕ್ಟರ್ ಚಿಪ್ಸ್ ಗಳಲ್ಲಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಆದ ಭಾಗ ಅಂತ ಹೇಳ್ಬೋದು. ಆದ್ರೆ ಆ ವಿಭಾಗ ತನ್ನದೇ ಆದ ಒಂದು ಚೇಂಜ್ ಮೂಲಕ ಸಾಕ್ತಾ ಇದೆ. ಒಟ್ಟಾರೆಯಾಗಿ ನೀವು ನೋಡೋದಾದ್ರೆ ಜೂನ್ ಕ್ವಾರ್ಟರ್ ನಲ್ಲಿ ಚಿನ್ನದ ಟೆಕ್ನಾಲಜಿಕಲ್ ಡಿಮ್ಯಾಂಡ್ 2% ನಷ್ಟು ಬಿದ್ದಿದ್ದು 79 ಟನ್ಸ್ಗಳಿಗೆ ಇಳಿದಿದೆ. ಟ್ರಂಪ್ನ ಒಂದು ಟ್ಯಾರಿಫ್ಸ್ ನ ನೀವು ನೋಡಿದಾಗ ಮತ್ತೆ ಚೈನಾಗೆ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ ಮೇಲಿನ ರಿಸ್ಟ್ರಿಕ್ಷನ್ಸ್ ಇದಕ್ಕೆ ಕಾರಣ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಕೌಂಟರ್ ಇದೆ, ಅಂದ್ರೆ ಟ್ರೆಂಡ್ ಕೂಡ ಇದೆ ಅಂತ ಹೇಳುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿ, AI ಸರ್ವರ್ಸ್ಗೆ ಬೇಡಿಕೆ ಹೆಚ್ಚಾದ ಹಾಗೆ ಚಿಪ್ ಆರ್ಡರ್ಸ್ ಕೂಡ ಹೆಚ್ಚಾಗ್ತಿದೆ ಅಲ್ವಾ? ಇದು ಒಂದು ಏನು ಫ್ಯಾಸಿನೇಟಿಂಗ್ ಡೈನಮಿಕ್ಸ್ ನ ಸೃಷ್ಟಿ ಮಾಡ್ತಾ ಇದೆ. ಅಂದ್ರೆ ಟ್ಯಾರಿಫ್ ಅನ್ಸರ್ಟನಿಟಿ ಒಟ್ಟಾರೆ ಬೇಡಿಕೆಯನ್ನ ಕಡಿಮೆ ಮಾಡ್ತಿದ್ರೆ AI ರೆವಲ್ಯೂಷನ್ ಆ ಒಂದು ಎದುರಾಳಿಗಳೇನಿರುತ್ತೆ ಅಲ್ವಾ, ಅದನ್ನ ಈಕ್ವಲ್ ಮಾಡುವಂತಹ ಹೊಸ ಬೆಳವಣಿಗೆನೂ ಕೂಡ ಸೃಷ್ಟಿ ಮಾಡ್ತಾ ಇದೆ. ಚಿನ್ನ ಒಂದೇ ವಸ್ತುವಾಗಿ ಎಂದಿಗೂ ಕೂಡ ಇರಲಿಲ್ಲ. ಅದೊಂದು ಫೈನಾನ್ಷಿಯಲ್ ಅಸೆಟ್, ಹಾಗೇನೆ ಒಂದು ಟ್ರೆಡಿಷನಲ್ ವ್ಯಾಲ್ಯೂನ ಕ್ರಿಯೇಟ್ ಮಾಡುವಂತಹ ವಸ್ತು, ಅಂದ್ರೆ ಮೌಲ್ಯದ ಸಂಗ್ರಹ ಅಂತ ಹೇಳ್ಬೋದು. ಹಾಗೆ ಕೈಗಾರಿಕೆ ಅಂದ್ರೆ ನಾವು ಫ್ಯಾಕ್ಟರಿಗಳಿಗೆ ಯೂಸ್ ಮಾಡೋ, ಇಂಡಸ್ಟ್ರಿಲಿಗೆ ಯೂಸ್ ಮಾಡೋ ರಾ ಮೆಟೀರಿಯಲ್ ಕೂಡ. ಆದ್ರೆ ದಾಖಲೆಗಳ ಬೆಲೆಗಳು ಈಗ ಕ್ವಾರ್ಟರ್ ನಲ್ಲಿ ನೀವು ನೋಡಿದಾಗ ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿ ರಿಯಾಕ್ಟ್ ಮಾಡ್ತು. ಅದಕ್ಕೋಸ್ಕರನೇ ಈ ವರ್ಷ ಚಿನ್ನದ ರ್ಯಾಲಿ, ಮಾರ್ಕೆಟ್ ಆಫ್ ಕಾಂಟ್ರಾಸ್ಟ್, ಇನ್ವೆಸ್ಟ್ಮೆಂಟ್ ಕಡೆಯಿಂದ ಹಣ ಹರಿದು ಬರ್ತಿದೆ ಅಂತ ಗೊತ್ತಾಗುತ್ತೆ. ETFs ಮತ್ತೆ OTC ಬೈಯರ್ಸ್ ಒಟ್ಟಿಗೆ ಕೂಡ ಸಾಕ್ತಿದ್ದಾರೆ. ಇನ್ನು ಸೆಂಟ್ರಲ್ ಬ್ಯಾಂಕ್ಸ್ ಸದ್ದಿಲ್ಲದೆ ತಮ್ಮ ಒಂದು ಮೀಸಲುಗಳನ್ನು ಹೆಚ್ಚಿಸಿಕೊಳ್ತಿದೆ. ಆದ್ರೆ ಮಾರ್ಕೆಟ್ ನ ನೀವು ನೋಡಿದಾಗ ಇದರ ಒಂದು ಟ್ರೆಡಿಷನಲ್ ಅಡಿಪಾಯದಿಂದ ಅಂದ್ರೆ ಆಭರಣ ಪರ್ಚೇಸ್ ಮಾಡೋರು ಮತ್ತೆ ಹಳೆ ಚಿನ್ನವನ್ನ ಮಾರೋರು ದಾಖಲೆ ಬೆಲೆಗಳು ಏನಿರುತ್ತೆ ಅದಕ್ಕೆ ಹೊಡೆತ ಬೀಳ್ತಿದೆ ಅಂತ ಅವರು ಕೂಡ ಡಿಸಪಾಯಿಂಟ್ ಆಗ್ತಾ ಇದ್ದಾರೆ. ಇದರಿಂದ ಸದ್ಯಕ್ಕೆ ಚಿನ್ನ ಒಂದು ಸಾಂಸ್ಕೃತಿಕ ವಸ್ತುಗಿಂತ ಹೆಚ್ಚಾಗಿ ಒಂದು ಫೈನಾನ್ಷಿಯಲ್ ಅಸೆಟ್ ಆಗಿದೆ. ಇವತ್ತಿನ ಬೆಲೆಗಳನ್ನ ನೀವು ನೋಡಿದಾಗ ಮದುವೆಯಿಂದ ಹಿಡಿದು ಹಬ್ಬದಿಂದ ಹಿಡಿದು ಪ್ರತಿಯೊಂದು ಕಡೆನೂ ಕೂಡ ಪರ್ಚೇಸ್ ಮಾಡಬೇಕಾದ್ರೆ ಹೆಚ್ಚಾಗಿ ಕ್ಯಾಪಿಟಲ್ ಫ್ಲೋಸ್ ಮತ್ತೆ ಹೆಜ್ಜಿಂಗ್ ಬೇಡಿಕೆ ಬೇಕೇ ಬೇಕಾಗತ್ತೆ ಅಲ್ವಾ? ಸೊ ಇತ್ತೀಚಿನ ರ್ಯಾಲಿ ನಿಜವಾಗ್ಲೂ ಕೂಡ ಒಂದು ಗ್ಲೋಬಲ್ ಅನ್ಸರ್ಟನಿಟಿ ಮೇಲಿನ ಒಂದು ಬೆಟ್ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ನಯಾರಾ ಎನರ್ಜಿಗೆ ಅದರ ಒಂದು ರಷ್ಯನ್ ಓನರ್ಶಿಪ್ ನಿಂದಾಗಿ EU ಬ್ಯಾನ್ ಮಾಡಿದೆ. ಹಾಗಾಗಿ ಅವರು ಸಂಕಷ್ಟದಲ್ಲಿದ್ದಾರೆ ಅಂತಾನೂ ಕೂಡ ನಮಗೆ ಗೊತ್ತು. ಇದರ ಪರಿಣಾಮ ಭಾರತದ ಒಟ್ಟಾರೆ ಆಯಿಲ್ ಸ್ಟ್ರಾಟಜಿ ಮೇಲೂ ಕೂಡ ಬೀಳ್ತಾ ಇದೆ. ಇಂಡಿಯನ್ ಆಯಿಲ್ ಕಾರ್ಪ್ ನ ನೀವು ನೋಡಿದಾಗ ರಷ್ಯನ್ ಬ್ಯಾರೆಲ್ಸ್ ಗಳನ್ನ ರಿಪ್ಲೇಸ್ ಮಾಡೋದಕ್ಕೆ 7 ಮಿಲಿಯನ್ ಬ್ಯಾರೆಲ್ಸ್ ಆಫ್ ನಾನ್ ರಷ್ಯನ್ ಕ್ರೂಡ್ ಅನ್ನು ಕೂಡ ಪರ್ಚೇಸ್ ಮಾಡಿದೆ. ಇದರಲ್ಲಿ US ನಿಂದ 4.5 ಮಿಲಿಯನ್, ಕೆನಡಾದಿಂದ 0.5 ಮಿಲಿಯನ್ ಮತ್ತೆ ಅಬುಧಾಬಿಯಿಂದ 2 ಮಿಲಿಯನ್ ಕೂಡ ಸೇರ್ಕೊಂಡಿದೆ. 2ನೇದು, ಹಾಸ್ಪಿಟಲ್ ಅಪ್ಡೇಟ್ಸ್ ಗಳನ್ನ ಮುಂದುವರಿಸ್ತಾ ನಾವು ನೋಡೋದಾದ್ರೆ ಮಣಿಪಾಲ್ ಹಾಸ್ಪಿಟಲ್ ಸಹ್ಯಾದ್ರಿ ಹಾಸ್ಪಿಟಲ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಅನುಮತಿನೂ ಕೂಡ ಕೇಳ್ಕೊಂಡಿದೆ. ಅಂದ್ರೆ ಆಂಟೇರಿಯೋ ಟೀಚರ್ಸ್ ಪೆನ್ಷನ್ ಪ್ಲಾನ್ ಇಂದ ಸುಮಾರು 6400 ಕ್ರೋರ್ಸ್ಗೆ ಈ ಒಂದು ಪರ್ಚೇಸ್ ನಡೀತಾ ಇದೆ. ಈ ಮೂವ್ನ ನೀವು ನೋಡಿದಾಗ ಅವರ ಒಂದು ಬೆಡ್ ಕೆಪಾಸಿಟಿಯನ್ನ 49 ಹಾಸ್ಪಿಟಲ್ಸ್ ಗಳಲ್ಲಿ ಸುಮಾರು 12,000ಗೆ ಹೆಚ್ಚಿಸ್ತಾ ಇದ್ದಾರೆ ಅಂತಾನೂ ಕೂಡ ಗೊತ್ತಾಗುತ್ತೆ.
ಪಶ್ಚಿಮ ಭಾರತದಲ್ಲಿ ಅವರ ಸ್ಥಾನವನ್ನ ಮತ್ತಷ್ಟು ಸ್ಟ್ರಾಂಗ್ ಕೂಡ ಮಾಡ್ತಾ ಇದೆ. ಮೂರನೇದು, ಗೂಗಲ್ ಎಲ್ಲೆಡೆ ಇದೆ, ಆದ್ರೆ ಈಗ ಭಾರತದಲ್ಲಿ ಅದಕ್ಕೆ ಕಷ್ಟ ಶುರುವಾಗಿದೆ ನೋಡಿ. ಭಾರತದ ಕಾಂಪಿಟೇಷನ್ ಕಮಿಷನ್ CCI ಇಂದ ನಾವು ನೋಡೋದಾದ್ರೆ ಗೂಗಲ್ ನ ಆನ್ಲೈನ್ ಅಡ್ವರ್ಟೈಸಿಂಗ್ ಮತ್ತೆ ಆಡ್ ಟೆಕ್ ಸೆಟಪ್ ಮೇಲಿನ ತನ್ನ ಒಂದು ಆಂಟಿ ಟ್ರಸ್ಟ್ ಇನ್ವೆಸ್ಟಿಗೇಷನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದೆ. 2024ರ ಒಂದು ಅಲಯನ್ಸ್ ಆಫ್ ಡಿಜಿಟಲ್ ಇಂಡಿಯಾ ಫೌಂಡೇಶನ್ ನೀವು ನೋಡಿದಾಗ ಇದರ ಒಂದು ಕಂಪ್ಲೇನ್ ಇಂದ ಈಗಾಗಲೇ ಅಸ್ತಿತ್ವದಲ್ಲಿರುವ 4 ಕೇಸ್ಗಳೊಂದಿಗೆ ಕೂಡ ಸೇರ್ಕೊಂಡಿದೆ. ಈ ಮಧ್ಯೆ CCI ಗೂಗಲ್ ಆಡ್ಸ್ ಸರ್ಚ್ ಪಾಲಿಸೀಸ್ ಬಗ್ಗೆ ಇನ್ನೊಂದು ದೂರನ್ನು ಕೂಡ ವಜಾಗೊಳಿಸಿದೆ ನೋಡಿ. ಆ ಸಮಸ್ಯೆಗಳ ಒಂದು ಹಿಂದಿನ ತೀರ್ಪುಗಳಲ್ಲಿ ಈಗಾಗಲೇ ಬಗೆಹರಿಸಲಾಗಿದೆ ಅಂತಾನೂ ಇವ್ರು ಹೇಳಿದ್ದಾರೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋ ದ ಮಾರ್ಕೆಟ್ಸ್ ನ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾಳೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.